ನಿಮಗೆ ಯಾವ ಕಾಲ್ ಬಂದ್ರು ನೀವೇ ಕಾಲ್ ಮಾಡಿದ್ರು ಸ್ಪೀಕರ್ ಆನ್ ಮಾಡೇ ಮಾತಾಡಬೇಕು. ಆಯ್ತು. ಛೇ ನಿಜವಾಗ್ಲೂ ಆ ಉದ್ದೇಶನೇ ಇಲ್ಲ ನನಗೆ. ಆ ಉದ್ದೇಶಗಳಿಲ್ದೆ ಅನು ತಲೆ ಕೆಡಿಸ್ದ್ಯಾ? ಅವಳು ನೀನೇ ಬೇಕು ಅಂತ ಹಠ ಹಿಡಿತಾ ಇದ್ಲಾ? ಪಲ್ಲವಿ ಅನು ಮಾತು ಕೇಳ್ಕೊಂಡು ನೀನ್ ನನ್ ಗಂಡನೇ ಅಲ್ಲ, ನನಗೂ ನಿನ್ಗೂ ಯಾವ ಸಂಬಂಧನೇ ಇಲ್ಲ ಅಂತ ಹೇಳ್ಬಿಟ್ರು. ಆಯ್ತಾ? ಇವಾಗ ಸಮಾಧಾನ ಆಯ್ತಾ? ಏನ್ ಹೇಳ್ತಿದ್ಯಾ? ನಂಗೇನು ಅರ್ಥನೇ ಆಗ್ತಿಲ್ಲ. ಅಮ್ಮ, ಪಲ್ಲವಿ ನನ್ನ ಮದುವೆಯಾಗಕ್ಕೆ ಒಪ್ಕೊಂಡಿದ್ದೆ ಅನುಗೋಸ್ಕರ ಅಂತೆ. ಅನುಗೆ ಪಲ್ಲವಿನ ಇವನ್ ಜೊತೆ ಮದುವೆ ಮಾಡಬೇಕು ಅನ್ನೋ ಆಸೆ ಇತ್ತಂತೆ. ನಿಜನಾ? ಮದುವೆ ಮಂಟಪದಲ್ಲಿ ಪಲ್ಲವಿ ನನ್ನ ಜೊತೆ ಮದುವೆ ಆಗ್ತಿರೋದು ನೋಡಿ ಅನು ಬಿಲ್ಡಿಂಗ್ ಇಂದ ಹಾರ್ತೀನಿ ಅಂತ ಕೂತಿದ್ಲು. ಅನು ಮಾತು ಕೇಳಿ ಪಲ್ಲವಿ ಈಗ ನಮ್ಮ ಮನೆಗೂ ಬರಲ್ವಂತೆ, ಈ ಸಂಬಂಧನೂ ಬೇಡವಂತೆ. ನೋಡುದ್ರಮ್ಮ, ಎಲ್ರೂ ಸೇರ್ಕೊಂಡು ಹೇಗೆಲ್ಲ ನನ್ನ ಜೀವನದಲ್ಲಿ ಆಟಗಳು ಆಡ್ಬಿಟ್ರು ಅಂತ. ನನ್ನ ಫೀಲಿಂಗ್ಸ್ಗೆ ಬೆಲೆನೇ ಇಲ್ದಾಗ ಆಗೋಯ್ತಲ್ಲ. ಬಾಸು, ನನ್ನ ಕ್ಷಮಿಸ್ಬಿಡಿ. ಇನ್ನೊಂದು ಸಲ ನಿನ್ನ ದರಿದ್ರ ಬಾಯಿಂದ ನನ್ನ ಬಾಸು ಅದು ಇದು ಅಂತ ಕರೆದ್ರೆ ನನಗೆ ನಿಮ್ಮ ನೋವು ಅರ್ಥ ಆಗುತ್ತೆ. ಬಟ್ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ಇದ್ರಲ್ಲಿ ನನ್ನ ಕೈವಾಡ ಏನೂ ಇಲ್ಲ. ಅನು ನಮ್ಮಮ್ಮನ ಮದುವೆ ಆಗ್ತೀಯಾ ಅಂತ ಕೇಳಿದ್ಲು. ನಾನು ತಮಾಷೆಗೆ ಹ್ಞೂ ಅಂದೆ. ಆದರೆ ಅನು ಅಮ್ಮ ಈ ಪಲ್ಲವಿ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಆ ಪಲ್ಲವಿ ಸ್ವಾರ್ಥ ನಂಗೆ ಮುಂಚೆನೇ ಗೊತ್ತಿತ್ತು. ಅದಕ್ಕಾಗಿ ಅವಳ ಮೇಲೆ ಕೋಪ ಮಾಡಿಕೊಂಡು ಅವಳನ್ನ ಬಿಟ್ಟೋಗಿದ್ದು. ಅಂಥದ್ರಲ್ಲಿ ಮತ್ತೆ ಬಂದು ಸೇರ್ತೀನಾ? ಗೊತ್ತಿದ್ದೋ ಗೊತ್ತಿಲ್ಲದೇನೋ ನನ್ನಿಂದ ನಿಮ್ಗೆ ಅನ್ಯಾಯ ಆಗಿದೆ. ಐ ಆಮ್ ರಿಯಲಿ ಸಾರಿ. ಇಷ್ಟ ಮೇಲೆ ನಾನು ನಿಮ್ಮ ಮನೇಲಿದ್ದರೆ ತಪ್ಪಾಗತ್ತೆ. ನಾನು ಮನೆ ಬಿಟ್ಟು ಹೋಗ್ತೀನಮ್ಮ. ವಿಕ್ರಾಂತ್, ಏನಿದೆಲ್ಲ? ಇಷ್ಟು ದಿವಸ ಪಲ್ಲವಿ ಗಂಡ ನಮ್ಮನೇಲಿದ್ನಾ? ಹೌದಮ್ಮ, ನಮ್ಮನೇಲೇ ಇದ್ದ. ನಮ್ಮನೇಲೆ ಅನ್ನ ತಿಂದು ನಮ್ಮ ಬೆನ್ನಕ್ಕೆ ಚೂರಿ ಹಾಕ್ಬಿಟ್ಟ. ಪಲ್ಲವಿ ಮಾಡಿದ ಮೋಸದ ಮುಂದೆ ಇವನ್ ಮಾಡಿರೋ ಮೋಸ ಏನೇನೂ ಅಲ್ಲ. ಅಮ್ಮ, ನಾನೇನು ಬರ್ತೀನಿ. ಬರ್ಬೇಡ, ಇನ್ಯಾವತ್ತೂ ಬರ್ಬೇಡ. ಹೋಗ್ತಾ ಇರೋ. ನಿಮ್ಮ ಕೋಪ ನನ್ಗೆ ಅರ್ಥ ಆಗುತ್ತೆ ಬಾಸು. ಆದರೆ ನಾನೊಂದು ವಿಷಯ ಹೇಳ, ನನ್ನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಇದ್ಯಾವುದೂ ನಂಗೆ ಗೊತ್ತಿಲ್ಲ. ನಿಮ್ಮನ್ನು ದೂರ ಮಾಡೋ ಉದ್ದೇಶ ನನಗಿಲ್ಲ. ನೋಡಿಮ್ಮ, ನನಗೆ ಅವ್ರು ದೂರ ಮಾಡೋ ಉದ್ದೇಶ ಇದ್ದಿದ್ರೆ ಅನುಗೆ ನಾನು ಯಾವತ್ತೂ ಹೇಳ್ತಿದ್ದೆ ನಾನೇ ನಿಮ್ಮಪ್ಪ ಅಂತ. ಇನ್ಫ್ಯಾಕ್ಟ್ ಇವತ್ತೇ ನಂಗೆ ವಿಷಯ ಗೊತ್ತಾಗಿದ್ದು. ನಾನು ಅವಳಿಗೆ ಹೇಳಲೇ ಇಲ್ಲ ನಾನೇ ನಿನ್ನ ನಿಜವಾದ ಅಪ್ಪ ಅಂತ. ಇನ್ಯಾರ ಜೀವನದಲ್ಲೂ ಅಡ್ಡ ಬರಲ್ಲ. ಖುಷಿಯಾಗಿರಿ. ಸಾಧ್ಯವಾದರೆ ನನ್ನ ಒಂದು ಸಲ ಕ್ಷಮಿಸಿ.
ಮಗು ನಂದಲ್ಲ, ಅದು ಅವನದು. ಅಂದ್ರೆ ಅದು ಅವನಿಗೂ ಅವನ 2ನೇ ಹೆಂಡತಿಗೂ ಹುಟ್ಟಿದ್ದು. ಸದಾಶಿವ ಅದ್ರ ಬಗ್ಗೆ ಹೇಳಿದ್ದಾರೆ. ಅವನು ನಿನ್ನ ಮದುವೆ ಆಗಿ ನೀನು ಬಿಟ್ಟು ಹೋಗಿ ಆಮೇಲೆ ಅನುಪಮನ ಹುಡುಗಿ ಜೊತೆ ಮದುವೆ ಆಗಿದ್ದಲ್ವಾ? ಹೌದು, ಆದರೆ ಅನುಪಮನ್ಗೆ ಅವನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇರಲಿಲ್ಲ. ಅವನಿಗೂ ನನಗೂ ಈಗಾಗಲೇ ಮದುವೆ ಆಗಿದೆ ಅನ್ನೋ ವಿಷಯನ ಅನುಪಮ ಹತ್ರ ಮುಚ್ಚಿಟ್ಟಿದ್ದ. ಅದಕ್ಕೆ ಅವಳು ಕೋಪ ಮಾಡಿಕೊಂಡು ಮಗುನ ಅವನ ಕೈ ಕೊಡ್ಲಿಲ್ಲ. ಯಾವುದೇ ಕಾರಣಕ್ಕೂ ನನ್ನ ಮಗು ಅವನ ಕೈ ಸೇರಬಾರ್ದು ಅಂತ ಅನುಪಮ್ಮ ನೀನೇ ಇದಕ್ಕೆ ತಾಯಿಯಾಗಿ ಸಾಕು ಅಂತ ಮಗುನ ನನ್ನ ಕೈಗೆ ಕೊಟ್ಟು ಹೋದ್ಲು. ಅವತ್ತಿಂದ ಇವತ್ತಿನ ತನಕ ನನ್ನ ಮಗು ಅಂತಾನೆ ನಾನು ಅವಳನ್ನ ಸಾಕ್ತಿದ್ದೀನಿ. ಹೊಟ್ಟೆಲಿ 9 ತಿಂಗಳು ನಾನು ಹೊರದೇ ಇರಬಹುದು, ಆದ್ರೆ ಅವಳನ್ನ ಪ್ರತಿದಿನ ಪ್ರತಿಕ್ಷಣ ಮನ್ಸಲ್ಲಿ ಹೊತ್ಕೊಂಡು ತಿರ್ಗಾಡ್ತಿದ್ದೀನಿ. ನನ್ನ ಜೀವನ ಎಲ್ಲ ಅವಳೇ. ಅವಳು ನನ್ನ ಲೈಫಲ್ಲಿ ಇಲ್ಲ ಅನ್ನೋ ದಿನ ನಾನಿರೋದೇ ಇಲ್ಲ ಸರ್. ನೋಡಮ್ಮ, ವಿಷಯ ಇಷ್ಟೇ. ಈಗ ಮಗು ಅವಂದು, ನಿಂದಲ್ಲ. ಈಗ ನೀವು ಮದುವೆ ಆಗದೆ ಇದ್ದಿದ್ರೆ ಮಗುಗೋಸ್ಕರ ಮದುವೆ ಆಗಿಲ್ಲ ಅಂತ ನಿಮ್ಮ ಪರ ವಾದ ಮಾಡ್ಬೋದಿತ್ತು. ಆದರೆ ಮದುವೆ ಆಗಿದೆ ಅನ್ನೋದಾದ್ರೆ ಕೇಸು ಅವನ ಕಡೆ ಆಗುತ್ತೆ. ಅದೇಗ ಅವನ ಕಡೆ ಆಗುತ್ತೆ? ಯಾಕಂದ್ರೆ ಅವನಿನ್ನೂ ಮದುವೆ ಆಗಿಲ್ಲ. ಸಾಲದಕ್ಕೆ ಮಗುಗೆ ಬಯಾಲಜಿಕಲ್ ಫಾದರ್ ಕೂಡ ಅವನೇ. ಏನೇ ಆದ್ರೂ ವರ್ಷಾನ್ಗಟ್ಲೆ ಮಗುಲ್ ಬಿಟ್ಬಿಟ್ಟು ಓಡೋಗಿದ್ದು ಅವನೇ ತಾನೆ. ಹೀಗಿರ್ಬೇಕಾದ್ರೆ ಪಲ್ಲವಿ ಅವನ ದಾರಿನ ಕಾಯ್ಕೊಂಡು ಕೂತಿರಕ್ಕಾಗತ್ತಾ? ಈಗ ಬೇಕು ಅಂತಲೇ ಅವಳಿಗೆ ಮದುವೆ ಆಗಿರೋ ವಿಚಾರ ಗೊತ್ತಾಗಿ ಏನೋ ತೊಂದರೆ ಕೊಡೋಕ್ ಬಂದಿದ್ದಾನೆ. ನೀವ್ ತಪ್ಪು ತಿಳ್ಕೊಂಡಿದ್ದೀರಾ ಮಾವ. ಮದ್ವೆ ಆಗಿದೆ ಅಂತ ಗೊತ್ತಾಗಿ ಬಂದಿರೋದಲ್ಲ. ನನಗೆ ಮದ್ವೆ ಮಾಡಿಸಿ ಕಾನೂನು ದೃಷ್ಟಿಲಿ ನನ್ನ ತಪ್ಪಿತಸ್ಥೆಯನ್ನಾಗಿ ಮಾಡಿ ಮಗುನ್ ಕಿತ್ಕೊಳ್ಳೋಕೆ ಬಂದಿರೋದವನು. ಈ ನಾಟಕದ ಸೂತ್ರಧಾರಿನೇ ಅವನು ಮಾವ, ಅವನು. ಈಗ ಮಗಳು ಅಂತಾನಲ್ಲ, ಒಂದಿನ ಆದ್ರೂ ಆ ಮಗು ಸತ್ತಿದ್ಯಾ ಬದುಕಿದ್ಯಾ ಅಂತ ಬಂದ ಎಷ್ಟು ವರ್ಷ? ಇಲ್ಲ. ಮದ್ವೆ ಆಗಿ ನಡುವಿನಲ್ಲಿ ಕೈ ಬಿಟ್ಟು ಹೋದ್ರೆ ಅವಳ ಜೀವನ ಏನಾಗುತ್ತೆ? ಜನ ಹೇಗೆ ಆಡ್ಕೊಳ್ತಾರೆ ಅಂತ ಅವನೇನಾದ್ರೂ ಯೋಚನೆ ಮಾಡ್ದನಾ? ಪಲ್ಲವಿ ಎಂತೆಂತ ಮಾತುಗಳನ್ನ ಜನರಿಂದ ಕೇಳಿದಾಳೆ ಗೊತ್ತಾ? ಅಯ್ಯೋ, ಅದೆಲ್ಲ ಈಗ ಲೆಕ್ಕಕ್ಕೆ ಬರಲ್ಲ. ಅವನು ಏನು ಬೇಕಾದ್ರೂ ಪ್ರೂವ್ ಮಾಡ್ಬೋದು.